ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಏನು ಚುನಾವಣೆ ನಡೀತಾ ಇದೆ, ನಮ್ಮೆಲ್ಲ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರಾಮಾಣಿಕವಾಗಿ ದುಡಿತೇವೆ. ಹಾಗಾಗಿ ಅಧ್ಯಕ್ಷರು ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನ ಸತೀಶ್ ಅವರು ಹೇಳಿದ್ರು. ನಾನು ಕೂಡ ಇವತ್ತು ರಾಜ್ಯದ ಅಧ್ಯಕ್ಷ ಇರ್ಬೋದು, ಅದಕ್ಕಿಂತ ಮುಂಚಿತವಾಗಿ ನಾನು ಪಕ್ಷದ ಒಬ್ಬ ಕಾರ್ಯಕರ್ತ. ದಕ್ಷಿಣ ಕನ್ನಡಕ್ಕೆ ಮತ್ತೊಂದು ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಅದು ಪ್ರಾಮಾಣಿಕತೆ. ಹಾಗಾಗಿ ಯಾವುದೇ ಜವಾಬ್ದಾರಿನ ಕೊಟ್ಟಂತ ಸಂದರ್ಭದಲ್ಲಿ, ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ನಮ್ಮೆಲ್ಲ ಮುಖಂಡರು, ಕಾರ್ಯಕರ್ತರು, ಹಿರಿಯರ ಮಾರ್ಗದರ್ಶನದಲ್ಲಿ ಏನೇ ಸಮಸ್ಯೆಗಳು, ವ್ಯತ್ಯಾಸಗಳು ಇದ್ದರೂ ಸಹ ಅದನ್ನೆಲ್ಲವನ್ನು ಕೂಡ ಬದಿಗಿಟ್ಟು ಪ್ರಾಮಾಣಿಕವಾಗಿ ದುಡಿತಾರೆ ಅಂತಕ್ಕಂಥ ಸಂಶಯ ಯಾರೂ ಕೂಡ ಇಲ್ಲ. ಹಾಗಾಗಿ ದಕ್ಷಿಣ ಕನ್ನಡದ ನಮ್ಮೆಲ್ಲ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಬಹಳ ವಿಶೇಷವಾದಂಥ ಸಂದರ್ಭ. ಮೊನ್ನೆ ತಾನೇ ಲೋಕಸಭಾ ಚುನಾವಣೆಯನ್ನ ಬಹಳ ಯಶಸ್ವಿಯಾಗಿ ಮುಗಿಸಿದ್ದೇವೆ. ತನು ಮನ ಧನವನ್ನ ಅರ್ಪಿಸಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಭ್ಯರ್ಥಿ ಪರವಾಗಿ ನಾವು ಶ್ರಮವನ್ನು ಹಾಕಿದ್ದೇವೆ. ಜೊತೆಗೆ ಮತ್ತೊಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ, ಹೆಮ್ಮೆಯಿಂದ ಹಂಚ್ಕೊಳ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಯಾಕಂದ್ರೆ ವೇದಿಕೆ ಮೇಲೆ ಭೋಜೇಗೌಡರಿದ್ದಾರೆ, ಮತ್ತೆ ನಮ್ಮ JDS ಪಕ್ಷದ ಅಧ್ಯಕ್ಷರು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯುವ ಮುಖಂಡರುಗಳು ಕೂಡ ಇದ್ದಾರೆ. ರಾಜ್ಯದ ಅಧ್ಯಕ್ಷನಾಗಿ ಒಂದು ಮಾತನೇ ಸಂದರ್ಭ ಹೇಳಲೇಬೇಕು. ಮೊನ್ನೆ ತಾನೇ ನಡೆದಂತ ಲೋಕಸಭಾ ಚುನಾವಣೆ, ರಾಜ್ಯದ 28 ಕ್ಷೇತ್ರಗಳಲ್ಲಿ ನಡೆದಂತ ಚುನಾವಣೆ, ಬಿಜೆಪಿ ಮತ್ತು JDS ಪಕ್ಷ ಒಟ್ಟಾಗಿ ಒಂದಾಗಿ ಹೋದಂತ ಸಂದರ್ಭದಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ಭಾರತದ ಒಂದು ಭವಿಷ್ಯವನ್ನ ರೂಪಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರು ಏನು ಒಂದು ಭದ್ರ ಬುನಾದಿಯನ್ನು ಹಾಕಿದ್ದಾರೆ. ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ಭಾರತ ಸುರಕ್ಷಿತವಾಗಿದೆ. ಹಾಗಾಗಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಆಶಯವನ್ನು ವ್ಯಕ್ತಪಡಿಸಿದಂತ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಅವರ ಆಶಯದಂತೆ ಬಿಜೆಪಿ ಮತ್ತು JDS ಪಕ್ಷ ಒಂದೇ ವೇದಿಕೆಗೆ ಬಂದಿರತಕ್ಕಂಥದ್ದು. ನಾನು ಈ ಸಂದರ್ಭ ಹೇಳ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಮೊನ್ನೆಯ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಎಷ್ಟು ಶ್ರಮವನ್ನು ಹಾಕಿದ್ದಾರೋ, ಎಷ್ಟು ಶ್ರದ್ಧೆಯಿಂದ ಕೆಲಸವನ್ನು ಮಾಡಿದ್ದಾರೋ, ಅಷ್ಟೇ ಶ್ರದ್ಧೆಯಿಂದ ಶ್ರಮವನ್ನು ಹಾಕಿರ್ತಕ್ಕಂಥವ್ರು ರಾಜ್ಯದಲ್ಲಿದ್ದಂಥ ನಮ್ಮೆಲ್ಲ JDS ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅವ್ರಿಗೂ ಸಹ ಈ ಸಂದರ್ಭ ನಾನು ಅಭಿನಂದನೆಯನ್ನು ಸಲ್ಲಿಸಕ್ಕೆ ಇಚ್ಛಪಡ್ತೇನೆ. ಇವತ್ತು ಈ ಭಾಗದಲ್ಲಿ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಭೋಜೇಗೌಡರು, ಅವ್ರ ಬಗ್ಗೆ ಹೆಚ್ಚನ್ನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ವಿಧಾನ ಪರಿಷತ್ ಸದಸ್ಯರಾಗಿ ಯಾವ ರೀತಿ ಕ್ಷೇತ್ರಕ್ಕೆ ತಮ್ಮದೇ ಆದಂಥ ಸೇವೆಯನ್ನು ಕೊಟ್ಟಿದ್ದಾರೆ. ಒಬ್ಬ ನುರಿತ ರಾಜಕಾರಣಿ, ಅವರ ಮಾತುಗಳನ್ನು ತಾವೆಲ್ಲರೂ ಕೂಡ ಆಲಿಸಿದ್ದೀರಿ. ನಾನು ನಿನ್ನೆಯಿಂದನೂ ಕೂಡ ಅವ್ರ ಜೊತೆಲಿದ್ದೇನೆ. ಚಿಕ್ಕಮಗಳೂರು, ಮೂಡಿಗೆರೆ ಮುಗಿಸ್ಕೊಂಡು ಇಲ್ಲಿ ದಕ್ಷಿಣ ಕನ್ನಡಕ್ಕೆ ಬಂದಿದ್ದೇನೆ. ಅವ್ರ ಮಾತುಗಳನ್ನು ಕೇಳ್ತಾ ಇದ್ರೆ ಭೋಜೇಗೌಡರನ್ನ ಎಲ್ಲೊಂದ್ ಕಡೆ ಬಾಲ್ಯದಿಂದ ಸ್ವಯಂ ಸೇವಕರೇನೋ ಅಂತೇಳಿ ಅನ್ಕೋಬೇಕು. ಆ ರೀತಿ ಮನೋಮುಟ್ಟೋ ರೀತಿಯಲ್ಲಿ ಅವರ ವಿಚಾರಗಳನ್ನು ನಾನು ಕೂಡ ತಿಳ್ಕೊಳ್ತಾ ಇದ್ದೆ.
ಒಂದು ಚುನಾವಣೆ ಗೆಲ್ಲಬೇಕು ಅಂದ್ರೆ ಸುಲಭದ ಮಾತಲ್ಲ. ಆದರೆ ಭೋಜೇಗೌಡರು ತಮ್ಮದಾದಂಥ ಒಂದು ಹಿಡಿತವನ್ನು ಹಿಡ್ಕೊಂಡಿದ್ದಾರೆ. ಇವತ್ತು ನಮ್ಮ ಈ ಕ್ಷೇತ್ರದಲ್ಲಿ ಅನೇಕ ಹಿರಿಯರು ಅಪೇಕ್ಷೆನ ಪಟ್ಟಿದ್ರು. ಗಣೇಶ್ ಕಾರ್ಣಿಕ್ ಅವರಿಂದ ಹಿಡಿದು ಅನೇಕ ಹಿರಿಯರು ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದ್ದಾರೆ, ದುಡಿದಿದ್ದಾರೆ. ಇವತ್ತು ವಿಕಾಸ್ ಪುತ್ತೂರ್ ಅವರು ಇರ್ಬೋದು, ಇತರ ಅನೇಕರು ತಾವು ಕೂಡ ಆಕಾಂಕ್ಷಿಗಳಿದ್ದರೂ ಸಹ ನಮ್ಮ ಪಕ್ಷದ ವರಿಷ್ಠರು ಒಮ್ಮೆ ತೀರ್ಮಾನ ಮಾಡಿದ ನಂತರ ಸಂಘಟನೆಯಿಂದ ಬಂದಿರತಕ್ಕಂಥ, ಸಂಘಟನೆ ಬಗ್ಗೆ ಶ್ರದ್ಧೆ ಇಟ್ಕೊಂಡಿರ್ತಕ್ಕಂಥ ಕೆಲವು ಆಕಾಂಕ್ಷಿಗಳು ನಾವೆಲ್ಲರೂ ಕೂಡ ಪಕ್ಷದ ತೀರ್ಮಾನವನ್ನ, ವರಿಷ್ಠರ ತೀರ್ಮಾನವನ್ನ ಒಪ್ಪಿ ಇವತ್ತೆಲ್ಲರೂ ಸಹ ನಮ್ಮ ಅಭ್ಯರ್ಥಿಗಳ ಗೆಲುವಿಗಾಗಿ ಇವತ್ತು ಶ್ರಮವನ್ನು ಹಾಕ್ತಾ ಇದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಚ್ಛಪಡ್ತೇನೆ. ಇದೇ ನಮ್ಮ ಪಕ್ಷದ ಒಂದು ವಿಶೇಷತೆ. ಕೆಲವರು ಮಾತನಾಡ್ತಾ ಇದ್ದಾರೆ, ಇವತ್ತು ಹರೀಶ್ ಆಚಾರ್ಯ ಇರ್ಬೋದು, ಇಲ್ಲ ನಾವು ಕೂಡ ಗೆದ್ದ ಸಂಘಟನೆಗೆ ವಾಪಸ್ ಬರ್ತೇವೆ, ಇನ್ನೂ ಕೆಲವರು ಆ ಮಾತುಗಳನ್ನು ಆಡ್ತಾ ಇದ್ದಾರೆ. ಬಹಳ ಪ್ರಬುದ್ಧರು ಇರ್ತಕ್ಕಂಥ ಮತದಾರರು ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು, ಯಾರು ಕೂಡ ಮರಳಾಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಹೌದು, ಇವತ್ತು ಬಿಜೆಪಿ ಜೆಡಿಎಸ್ ಪಕ್ಷ ಒಟ್ಟಾಗಿ ಒಂದಾಗಿ ಸಾಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಭೋಜೇಗೌಡರು ಅಭ್ಯರ್ಥಿಗಳಾಗಿದ್ದಾರೆ. ನಮ್ಮ ಮುಂದೆ ಇರ್ತಕ್ಕಂಥ ಗುರಿ ಮಾನ್ಯ ಭೋಜೇಗೌಡರನ್ನ ದೊಡ್ಡ ಅಂತರದಲ್ಲಿ ಮೊದಲ ಪ್ರಾಶಸ್ತ್ಯದ ಮತಗಳನ್ನ ಕೊಡಿಸುವುದರ ಮುಖೇನ ದೊಡ್ಡ ಹಂತದಲ್ಲಿ ಗೆಲ್ಲಿಸಬೇಕು. ಆ ವಿನಂತಿಯನ್ನು ಮಾಡೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಮತ್ತೊಂದು ಕಡೆ ಮಾನ್ಯ ಧನಂಜಯ ಸರ್ಜಿ ಅವರು, ಡಾಕ್ಟರ್ ಧನಂಜಯ ಸರ್ಜಿ ಅವ್ರ ಬಗ್ಗೆ ನಾನು ಒಂದು ಮಾತನ್ನ ಹೇಳಲೇಬೇಕಾಗ್ತದೆ. ಹೊಟ್ಟೆಪಾಡಿಗೆ ಬಂದಂತ ಮನುಷ್ಯ ಡಾಕ್ಟರ್ ಧನಂಜಯ ಸರ್ಜಿ ಅವರಲ್ಲ, ಅಥವಾ ರಾಜಕಾರಣಕ್ಕೆ ಬರಲೇಬೇಕು ಅಂತೇಳಿ ಅವ್ರು ಯಾವತ್ತೂ ಕೂಡ ಅಪೇಕ್ಷೆನ ಇಟ್ಕೊಂಡಿರ್ಲಿಲ್ಲ. ಆದ್ರೆ ಮಾನ್ಯ ಡಾಕ್ಟರ್ ಧನಂಜಯ ಸರ್ಜಿ ಅವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತು ಸುತ್ತಮುತ್ತ ಜಿಲ್ಲೆಗಳಲ್ಲಿ ಅವರು ಮಾಡಿರ್ತಕ್ಕಂಥ ಸೇವೆ, ಜನರು ಅವರನ್ನು ಗುರುತಿಸಿ ಅವರ ಸೇವೆ, ಅವರ ಸಮಾಜ ಸೇವೆ, ಜನರ ಮಧ್ಯೆ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಉತ್ತಮ ಕೆಲಸಗಳನ್ನ ಗುರುತಿಸಿ ರಾಜಕಾರಣದಲ್ಲಿ ಈ ತರ ಉತ್ತಮರು ಕೂಡ ರಾಜಕಾರಣಕ್ಕೆ ಬರಬೇಕು ಅಂತೇಳಿ ಅಪೇಕ್ಷೆ ಪಟ್ಟಂತ ಸಂದರ್ಭದಲ್ಲಿ, ನಮ್ಮ ಪರಿವಾರದ ಹಿರಿಯರು ಕೂಡ ಅಪೇಕ್ಷೆ ಪಟ್ಟಂತ ಸಂದರ್ಭದಲ್ಲಿ ಅವರು ಮುಂದೆ ಬಂದಿರತಕ್ಕಂಥದ್ದು. ಇವತ್ತು ರಾಜಕಾರಣದಲ್ಲಿ ಆ ರೀತಿಯ ಒಂದು ಪ್ರಾಮಾಣಿಕ ವ್ಯಕ್ತಿಗಳು ಮುಂದೆ ಬರಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಡಾಕ್ಟರ್ ಧನಂಜಯ ಸರ್ಜಿ ಅವರು ಇವತ್ತು ಪದವೀಧರ ಕ್ಷೇತ್ರದ ಅಭ್ಯರ್ಥಿಗಳಿಗೆ ಇವತ್ತು ಚುನಾವಣೆ ಅಖಾಡದಲ್ಲಿ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮೆಲ್ಲರೂ ಕೂಡ ತಮ್ಮ ಸಂತೋಷವನ್ನು ತಂದುಕೊಟ್ಟಿದೆ. ಒಂದು ಮಾತನ್ನು ನಿಶ್ಚಿತವಾಗಿ ಹೇಳ್ತೇನೆ, ಭೋಜೇಗೌಡರು ಇರ್ಬೋದು, ಡಾಕ್ಟರ್ ಧನಂಜಯ ಸರ್ಜಿ ಇರ್ಬೋದು, ಧನಂಜಯ ಸರ್ಜಿ ಅವ್ರ ಬಗ್ಗೆ ಈ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಕೇವಲ ಗೆಲ್ತಕ್ಕಂಥದ್ದು ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಸಹ ಹೆಮ್ಮೆ ಪಡುವ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಕೆಲಸವನ್ನು ಕೂಡ ಮಾಡ್ತಾರೆ. ನಮ್ಮ ಸಂಘಟನೆಗೂ ಕೂಡ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅನ್ನೋ ವಿಶ್ವಾಸದ ಮಾತನ್ನೇ ಸಂದರ್ಭ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಭೋಜೇಗೌಡರು ಕೂಡ ಹೇಳಿದ್ದಾರೆ, ಅವರ ಕ್ರಮ ಸಂಖ್ಯೆ 1, ಧನಂಜಯ ಸರ್ಜಿ ಅವರ ಕ್ರಮ ಸಂಖ್ಯೆ 2, ಇವರಿಬ್ಬರಿಗೂ ಸಹ ಮೊದಲ ಪ್ರಾಶಸ್ತ್ಯದ ಮತಗಳನ್ನ ಕೊಡೋದ್ರ ಮುಖೇನ ಸಪರೇಟ್ ಬ್ಯಾಲೆಟ್. ಇವತ್ತು ನಮ್ಮ ಏನು ಘಟನಾಯಕರು, ಪಕ್ಷದ ಹಿರಿಯರು, ಮುಖಂಡರು ತಾವೇನು ಕೂತಿದ್ದೀರಿ, ಇರ್ತಕ್ಕಂಥದ್ದು ಕೇವಲ 5 ದಿನಗಳು ಮಾತ್ರ. ಈ 5 ದಿನಗಳಲ್ಲಿ ಇನ್ನೂ ಹೆಚ್ಚು ಶ್ರಮವನ್ನು ಹಾಕಿ ಅವರಿಬ್ಬರನ್ನೂ ಸಹ ದೊಡ್ಡ ಅಂತರದಲ್ಲಿ ಗೆಲ್ಲಿಸ್ತಕ್ಕಂಥ ಕರ್ತವ್ಯ ನಮ್ಮೆಲ್ಲರಲ್ಲೂ ಇದೆ ಅನ್ನುವ ಮಾತನ್ನ ಸಂದರ್ಭದಲ್ಲಿ ನಾನು ಹೇಳ್ತಾ, ರಾಜ್ಯದಲ್ಲಿ ಇವತ್ತು ಸರ್ಕಾರ ಬಂದು 1 ವರ್ಷಗಳು ತುಂಬಿದೆ. ಕಳೆದ 1 ವರ್ಷದಲ್ಲಿ ಯಾವ್ಯಾವ ರೀತಿಯ ಅನಾಹುತಗಳು ಆಗ್ತಾ ಇದೆ, ಕಳೆದ 1 ವರ್ಷ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಬಹುಶಃ 1 ವರ್ಷದ ಕಾಂಗ್ರೆಸ್ ಪಕ್ಷದ ಆಡಳಿತ ವೈಖರಿಯನ್ನು ನೋಡಿದ್ರೆ ಈ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ, ರಾಜ್ಯದಲ್ಲಿ ಒಬ್ಬರು ಮುಖ್ಯಮಂತ್ರಿಗಳು ಇದ್ದಾರೆ, ಮಂತ್ರಿಮಂಡಲ ಇದೆ,
ಅನ್ನೋದೇ ಇವತ್ತು ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಎಲ್ಲ ಕ್ಷೇತ್ರಗಳ ಬಗ್ಗೆ, ಯಾವುದೇ ಕ್ಷೇತ್ರದ ಬಗ್ಗೆ ಇವತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಇವತ್ತು ನಿಂತಿರ್ತಕ್ಕಂಥದ್ದು. ಹಿಂದೇನು ಬಿಜೆಪಿ ಸರ್ಕಾರ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಏನು ಅನುದಾನಗಳನ್ನ ಕೊಟ್ಟಿದ್ರೋ ಆ ಒಂದು ಕೆಲಸ ಕಾರ್ಯಗಳು ನಡೆಯುತ್ತಿದೆ ಹೊರತು ಅದನ್ನು ಕೂಡ ನಿಲ್ಲಿಸತಕ್ಕಂಥ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ, ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶದ ಒಂದು ಉಜ್ವಲ ಭವಿಷ್ಯವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಏನೊಂದು ಹೊಸ ಶಿಕ್ಷಣ ನೀತಿಯನ್ನ ಅನುಷ್ಠಾನಕ್ಕೆ ತಂದರು, ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಈ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಆ NEP-ನಲ್ಲೂ ಕೂಡ ಮೊಸರಲ್ಲಿ ಕಲ್ಲು ಹುಡುಕ್ತಕ್ಕಂಥ ಕೆಲಸ ಮಾಡಿ ನಾವು ರಾಜ್ಯದಲ್ಲಿ ಒಂದು ಹೊಸ ಶಿಕ್ಷಣ ನೀತಿಯನ್ನು ತರ್ತೇವೆ ಅಂತೇಳಿ, SAP-ನ ತರ್ತೇವೆ ಅಂತೇಳಿ, ಸ್ಟೇಟ್ ಎಜುಕೇಶನ್ ಪಾಲಿಸಿ ತರ್ತೇವೆ ಅಂತೇಳಿ ಪ್ರಯತ್ನ ಅಂತೂ ಮಾಡಲಿಲ್ಲ. ಆದರೆ ಶಿಕ್ಷಣ ಕ್ಷೇತ್ರವನ್ನ ಸಂಪೂರ್ಣವಾಗಿ ಹದಗೆಡಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಬಹುಶಃ ಕಾಂಗ್ರೆಸ್ ಸರ್ಕಾರದಿಂದ ಕೇವಲ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಮಕ್ಕಳಷ್ಟೇ ಅಲ್ಲ, ಪೋಷಕರು ಕೂಡ ಇವತ್ತು ಚಿಂತೆಗೀಡ ಆಗಿದ್ದಾರೆ. ಶಿಕ್ಷಕರು ಕೂಡ ಇವತ್ತು ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರಾಜ್ಯ ಸರ್ಕಾರಕ್ಕೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಯಾವುದೇ ನೀತಿ ನಿಯಮದ ಬಗ್ಗೆ ಕಲ್ಪನೆನೂ ಕೂಡ ಇಲ್ಲ. ನಾನು ಮೊನ್ನೆ ದಿನ ನೋಡ್ತಾ ಇದ್ದೆ, ಸನ್ಮಾನ್ಯ BS ಯಡಿಯೂರಪ್ಪ ಅವರು ಅಂತೇಳಿ ರೈತ ನಾಯಕರು ಅಂತೇಳಿ ನಾವು ರಾಜ್ಯದ ಜನ ಗುರುತಿಸ್ತಾರೆ. ಆದರೆ ಸನ್ಮಾನ್ಯ ಯಡಿಯೂರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ, ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ പക്ഷെ ಯಾವುದೇ ಕಾಂಗ್ರೆಸ್ ಸರ್ಕಾರದಲ್ಲೇ ಅಷ್ಟು ಒಳ್ಳೆ ಕೆಲಸಗಳು ಆಗಿಲ್ಲ, ಬಿಜೆಪಿ ಸರ್ಕಾರ ಆಗಿದ್ದಾಗ ಆಗಿರ್ತಕ್ಕಂಥದ್ದು. 1000ಕ್ಕೂ ಹೆಚ್ಚು ಪ್ರೌಢಶಾಲೆಗಳನ್ನು ತೆರೆದಿರ್ತಕ್ಕಂಥದ್ದು, 50ಕ್ಕೂ ಹೆಚ್ಚು ಪಾಲಿಟೆಕ್ನಿಕ್ ಕಾಲೇಜ್ಗಳನ್ನು ತೆರೆದಿರ್ತಕ್ಕಂಥದ್ದು, 600ಕ್ಕೂ ಹೆಚ್ಚು ಪದವಿ ಪೂರ್ವ ಕಾಲೇಜ್ಗಳನ್ನ ಆಗಿರ್ತಕ್ಕಂಥದ್ದು, 5th ಪೇ ಕಮಿಷನ್ ಅನ್ನ ಯಥಾವತ್ತಾಗಿ ಅನುಷ್ಠಾನ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಕೋವಿಡ್ ಸಂದರ್ಭದಲ್ಲಿ ಶಿಕ್ಷಕರಿಗೆ ಅನಾನುಕೂಲ ಆಗಬಾರದು ಅಂತ ಹೇಳಿ 5,000 ರೂಪಾಯಿನ ಘೋಷಣೆ ಮಾಡಿದ್ರು. ಬಹುಶಃ ದೇಶದ ಯಾವುದೇ ರಾಜ್ಯದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಸರ್ಕಾರಿ ನೌಕರಿಗೂ ಕೂಡ ಸಂಬಳ ಕೊಡಲಿಲ್ಲ, 30% 40% ಕೊಡ್ತಾ ಇದ್ರು. ಆದ್ರೆ ಬಿಜೆಪಿ ಸರ್ಕಾರ ಇದ್ದಾಗ, ನಮ್ಮ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಯಾರಿಗೂ ಕೂಡ ಸರ್ಕಾರಿ ನೌಕರರಾಗಲಿ ಟೀಚರ್ಗಳಲ್ಲಿ ಸಂಬಳ ಕಡಿತ ಮಾಡದೇನೆ ಸಂಪೂರ್ಣ ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಅತಿಥಿ ಉಪನ್ಯಾಸಕರು 14,000 ರೂಪಾಯಿ ಗೌರವಧನ ಕೊಡ್ತಾ ಇದ್ರು. ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ 34,000 ರೂಪಾಯಿನ ಗೌರವಧನ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಇದ್ದಾಗ ತೀರ್ಮಾನ ಆಗಿರ್ತಕ್ಕಂಥದ್ದು. ಈ ರೀತಿ ಹೇಳ್ತಾ ಹೋದ್ರೆ ಹಲವಾರು ವಿಚಾರಗಳಲ್ಲಿ, ಯೋಜನೆಗಳಲ್ಲಿ ಹಣಕಾಸನ್ನು ಕೊಟ್ಟಿರ್ತಕ್ಕಂಥ 2005-6ರಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಒಟ್ಟಾರೆ ಇಟ್ಟಂತ ಮೊತ್ತ ಎಷ್ಟಪ್ಪ ಬಜೆಟ್ ನಲ್ಲಿ ಅಂತ ಹೇಳಿದ್ರೆ 4,500 ಕೋಟಿ. ಬಿಜೆಪಿ ಸರ್ಕಾರ ಬಂದ ಮೇಲೆ ಬಜೆಟ್ ಅಲ್ಲಿ ಇಟ್ಟಂತದ್ದು ಎಷ್ಟು ಅಂತ ಹೇಳಿದ್ರೆ ಸುಮಾರು 18,666 ಕೋಟಿ ಹಣವನ್ನ ಬಜೆಟ್ ನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಿಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ನಿಜವಾಗ್ಲೂ ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ಒತ್ತನ್ನು ಕೊಟ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಆಮೂಲಾಗ್ರ ಬದಲಾವಣೆ ತರ್ತಕ್ಕಂಥ ಕೆಲಸ ಆಗಿದೆ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಆಗಿರ್ತಕ್ಕಂಥದ್ದೇ ಹೊರತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಗಿಲ್ಲ. JDS ಪಕ್ಷ ಇದ್ದಾಗ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಸಹ ಶಿಕ್ಷಣ ಕ್ಷೇತ್ರಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದೆಲ್ಲವನ್ನು ಕೂಡ ನಮ್ಮ ಮತದಾರ ಏನಿದ್ದಾರೆ ಅವರಿಗೆ ಇದು ತಿಳಿಸ್ತಕ್ಕಂಥ ಕೆಲಸ ಆಗಲೇಬೇಕಾಗಿದೆ. ಲೋಕಸಭಾ ಚುನಾವಣೆ ಆದ ನಂತರ ಯಾವ ರೀತಿ ರಾಜಕಾರಣದಲ್ಲಿ ಏರ್ಪೇರು ಆಗ್ತದೆ ನಾನಂತೂ ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದಂತೂ ನಿಶ್ಚಿತ, ಈ ಸರ್ಕಾರವನ್ನ ಆಯ್ಕೆ ಮಾಡಿರ್ತಕ್ಕಂಥ ಮತದಾರರು ಇವತ್ತು
ಅವರ ತಲೆ ಮೇಲೆ ಚಪ್ಪಡಿ ಕಲ್ಲು ಹೇಳ್ಕೊಡ್ದಂಗ ಆಗಿದೆ. ಯಾಕಂದ್ರೆ ಜನರು ಪ್ರಶ್ನೆ ಮಾಡ್ತಾ ಇದ್ರಿ, ಸರ್ಕಾರ ಬಂದ ಮೇಲೆ ಕಳೆದ 1 ವರ್ಷದಲ್ಲಿ ಮುಖ್ಯಮಂತ್ರಿಗಳ ಆದಿಯಾಗಿ ರಾಜ್ಯದ ಸಚಿವರು, ಶಾಸಕರು ಒಂದೇ ಒಂದು ಗುದ್ದಲಿ ಪೂಜೆ ಆಗಿಲ್ಲ, ಯಾವುದೇ ಹೊಸ ಕಾರ್ಯಕ್ರಮಗಳು ಯೋಜನೆ ಬಂದಿಲ್ಲ, ಹೊಸ ಯೋಜನೆಗಳು ಘೋಷಣೆ ಆಗಿಲ್ಲ. ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಮರೀಚಿಗೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಬಹುಶಃ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿದಂತ ದೇಶ ದ್ರೋಹಿಗಳನ್ನು ಕೂಡ ಒತ್ತು ಒಳಗಾಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರದವರು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಪಸಂಖ್ಯಾತರಿಗೆ ಮನಸ್ಸಿಗೆ ನೋವಾಗ್ತದೆ ಅಂತೇಳಿ ಇವರ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿ ಇವತ್ತು ಯಾವ ಪರಿಸ್ಥಿತಿಗೆ ತಂದಿಟ್ಟಿದೆ ಅಂತ ಹೇಳಿದ್ರೆ, ಮೊನ್ನೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿನಲ್ಲಿ ಮಡ್ಕ ದಂಧೆ ನಡೆಸ್ತಕ್ಕಂಥವ್ರನ್ನ ಹಿಡಿದು ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವನು ಮೃತವಂತಾನೆ. ಆದ್ರೆ ಮರುಕ್ಷಣ 1 ಗಂಟೆನೂ ಕೂಡ ತಡ ಮಾಡದೇನೆ ಸಾವಿರಾರು ಸಂಖ್ಯೆಯಲ್ಲಿ ಚನ್ನಗಿರಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ದಾಂಧಲೆ ಮಾಡಿ ಪೊಲೀಸರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಅಲ್ಲಿರ್ತಕ್ಕಂಥ ಪೀಠೋಪಕರಣಗಳನ್ನು ಧ್ವಂಸ ಮಾಡ್ತಾರೆ ಅಂತ ಹೇಳಿದ್ರೆ ಇವರ ದುಸ್ಸಾಹಸ. ಇವರ ದುಸ್ಸಾಹಸಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ನಾವು ಏನೇ ಮಾಡಿದ್ರು ಸಹ ನಮ್ಮ ಅಲ್ಪಸಂಖ್ಯಾತರಿಗೆ, ಏನೇ ದೇಶದ್ರೋಹಿಗಳಿಗೂ ಕೂಡ ಕಾಂಗ್ರೆಸ್ ಸರ್ಕಾರ ರಕ್ಷಣೆ ಕೊಡ್ತದೆ. ನಾವು ಏನೇ ಮಾಡಿದ್ರು ಕೂಡ ಪೊಲೀಸರು ಏನು ನಮ್ಮನ್ನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸರ್ಕಾರ ನಮ್ಮ ಜೊತೆಲಿ ಇದೆ ಅಂತಕ್ಕಂಥ ಭರವಸೆ ಅವರ ಮನಸ್ಸಿನಲ್ಲಿ ಏನು ಮೂಡಿದೆ. ಇದರ ಪರಿಣಾಮ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರ್ತಕ್ಕಂಥದ್ದು. ಆ ಕಾರಣಕ್ಕೆ ನಾ ಹೇಳಿರ್ತಕ್ಕಂಥದ್ದು, ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ, ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇದ್ದಾರೆ ಅಂತಕ್ಕಂಥ ಭರವಸೆನೆ ಇವತ್ತು ರಾಜ್ಯದ ಜನರಲ್ಲಿ ಇವತ್ತು ಅಳಿಸಿ ಹೋಗಿರ್ತಕ್ಕಂಥದ್ದು. ಇಂಥ ಒಂದು ಕ್ಲಿಷ್ಟಕರ ಸಂದರ್ಭದಲ್ಲಿ ನಾವಿದ್ದೇವೆ. ಕೊನೆಯದಾಗ ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತಾನೆ, ಅನೇಕ ಚುನಾವಣೆಗಳನ್ನ ಗೆಲ್ಸಿರ್ತಕ್ಕಂಥ ಹಿರಿಯರು ತಾವೆಲ್ಲರೂ ಕೂಡ ಇಲ್ಲ ಆಸೀನರಾಗಿದ್ದೀರಿ. ತಮ್ಮ ಮಾರ್ಗದರ್ಶನದಲ್ಲಿ, ತಮ್ಮ ಸಹಕಾರದಿಂದ ಮಾನ್ಯ ಭೋಜೇಗೌಡರು ಮತ್ತು ಹಾಗೆ ಧನಂಜಯ ಸರ್ಜೋರ್ ಇಬ್ರು ಕೂಡ ದೊಡ್ಡ ಹಂತದಲ್ಲಿ ಗೆದ್ದು ಬರ್ತಾರೆ ಅನ್ನುವ ಸಂಪೂರ್ಣ ವಿಶ್ವಾಸ ನನಗಿದೆ. ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯನೂ ಕೂಡ ಇವತ್ತು ಬಂದು ಎಲ್ಲ ಕ್ಷೇತ್ರಗಳಿಗೆ ಓಡಾಡಬೇಕು. ನಮ್ಮ ಹಿರಿಯರ ಒಂದು ಮಾರ್ಗದರ್ಶನವನ್ನು ಪಡೆದುಕೊಂಡು ಕಾರ್ಯಕರ್ತರಿಗೊಂದು ಉತ್ಸಾಹ, ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡಬೇಕು ಅನ್ನುವ ಒಂದು ಇಚ್ಛೆಯಿಂದ ಇವತ್ತು ನಾನು ದಕ್ಷಿಣ ಕನ್ನಡಕ್ಕೆ ಭೇಟಿಯನ್ನು ಕೊಟ್ಟಿದ್ದೇನೆ. ಪ್ರಾಮಾಣಿಕವಾಗಿ ಒಂದು ಮಾತನ್ನ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ನಾವೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ನಮ್ಮ ಪಕ್ಷದ ಹಿರಿಯರು, ಪರಿವಾರದ ಎಲ್ಲ ಹಿರಿಯರ ಒಂದು ಆಶೀರ್ವಾದದಿಂದ ರಾಜ್ಯದ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತು ಲೋಕಸಭಾ ಚುನಾವಣೆಯನ್ನು ಮುಗಿಸಿ ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅನೇಕ ಹಿರಿಯರು ಒಂದು ತಪಸ್ಸಿನ ಮೂಲಕ ಇವತ್ತು ಪಕ್ಷವನ್ನು ಇವತ್ತು ಸದೃಢವಾಗಿ ಇವತ್ತು ಕಟ್ಟಿ ಬೆಳೆಸಿರ್ತಕ್ಕಂಥದ್ದು. ಅನೇಕ ಹಿರಿಯರು ಇವತ್ತು ಈ ಸ್ಥಾನದಲ್ಲಿ ಕುಳಿತುಕೊಂಡು ಇವತ್ತು ಕಾರ್ಯಕರ್ತರಿಗೆ ಒಂದು ಶಕ್ತಿಯನ್ನ ತುಂಬಿದ್ದಾರೆ, ಕಾರ್ಯಕರ್ತರಿಗೆ ಉತ್ಸಾಹನ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ ಅಂತ ನಮ್ಮ ಕಾರ್ಯಕರ್ತರು ಯಾರೂ ಕೂಡ ಊಹಿಸ್ಕೊಳ್ಳೋಕೆ ಸಾಧ್ಯ ಇರಲಿಲ್ಲ. ನಂಗೆ ಇನ್ನೂ ಕೂಡ ನೆನಪಿದೆ, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಇದ್ರು, ಯಡಿಯೂರಪ್ಪ ವಿರೋಧ ಪಕ್ಷದ ನಾಯಕರು. ಸಿದ್ದರಾಮಯ್ಯನವರು ವಿಧಾನಸಭೆ ಒಳಗಡೆ ಅಧಿವೇಶನದಲ್ಲಿ ಮಾತನಾಡ್ತಾ ಒಂದು ಮಾತನ್ನ ಹೇಳ್ತಾರೆ, ಏನ್ ಯಡಿಯೂರಪ್ಪನವರೇ ಕನಸು ಕಾಣ್ತಾ ಇದ್ದಾರೆ ನೀವು, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ರಾಜ್ಯದಲ್ಲಿ ಮತದಾರರು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮಂತ ಬಿಜೆಪಿಯವರಿಗೆ ಅಧಿಕಾರಕ್ಕೆ ಬರೋಕ್ಕೆ ಬಿಡೋದಿಲ್ಲ ಅನ್ನುವ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು ಸಿದ್ದರಾಮಯ್ಯನವರು ಮಾತನಾಡಿದಂತ ಮಾತುಗಳನ್ನು ಆಲಿಸಿ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರ ಪರಿಶ್ರಮದಿಂದ, ಹಿರಿಯರ ಒಂದು ಆಶೀರ್ವಾದದಿಂದ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅನೇಕ ಲಕ್ಷಾಂತರ ಕಾರ್ಯಕರ್ತರ ಶ್ರಮ ಇದೆ ಅದರಲ್ಲಿ.
ಯಾಕೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅಂದ್ರೆ, ನಾನು ರಾಜ್ಯದ ಅಧ್ಯಕ್ಷನಾಗಿ ತಾವೇನೇ ಅನೇಕ ವಿಚಾರಗಳು ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ತಾವು ಕೇಳ್ತಾ ಇರ್ತೀರಿ.